ಮಾಡಿಬಿಟ್ಟು ಮತ್ತೆ ಹಂಗೆ ವಾಪಸ್ ಹೋಗೋದೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಂತೂ ಮಸ್ತಾಗಿದ್ದೀನಿ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬ್ಲಾಗ್ ಬಂದು ಏನು ಅಂತಂತಂದರೆ, ನಮ್ಮ ಹ್ಯಾಂಡಲ್ ಬಾರ್ನ ಚೇಂಜ್ ಮಾಡಲಿದ್ದೇವೆ. ಚೇಂಜ್ ಮಾಡ್ತೀವೋ ಅಥವಾ ಮತ್ತೆ ರಿಟರ್ನ್ ತೊಗೊಂಡೋಗಿ ಕೊಡ್ತೀವೋ ಅನ್ನೋದೇ ಐಡಿಯಾ ಇಲ್ಲ. ಯಾಕೆ ಅಂತಂತಂದರೆ, ಈಗಾಗಲೇ ಅದಕ್ಕೆ ಪರ್ಚೇಸಿಂಗ್ ಏನೇನು ಮಾಡಬೇಕು ಎಲ್ಲ ತೊಗೊಂಬಂದಾಯಿತು. ಅಂತಂದರೆ ಕಮ್ಮಿನರ್ದು ಹೈಟ್ ಮಾಡೋದು ಒಂದು ಚಿಕ್ಕದು ಈ ಥರ ಬರುತ್ತೆ, ಎರಡು ಥರ ನಿಮ್ಗೆ ಹಾಕ್ತೀನಿ ಫೋಟೋ. ಈ ಥರ ಬರುತ್ತೆ. ಇದು ಫಸ್ಟ್ ಆಗಿ ತೊಗೊಂಡಿದ್ವಿ, ನಮ್ಮನ್ನು ತೊಗೊಂಡು ಬಂದಿದ್ದೀವಿ. ಸೊ ಇವಾಗ JC ರೋಡ್ಗೆ ಹೋಗಿ ಮುಖ ಮುಚ್ಚ ಫೋನ್ ಮಾತಾಡ್ಕೊಂಡೇ ಹೋಗ್ತಾನೆ. ಅದು ಸ್ಟಾಕ್ ಸಿಕ್ಕಿಲ್ಲ ನಮಗೆ. ಆನ್ಲೈನಲ್ಲಿ ಟ್ರೈ ಮಾಡಿದ್ವಿ, ಆಫ್ಲೈನಲ್ಲಿ ಟ್ರೈ ಮಾಡಿದ್ವಿ, ಸಿಕ್ಕಿಲ್ಲ. ಸೊ ಇವಾಗ ಏನೋ ಹೋಗಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು JC ರೋಡ್ಗೆ ಹೋಗಿ ಕೇಳಿದ್ರೆ ಅದೃಷ್ಟ ಹೊಸ ಸಿಕ್ಬಿಡ್ತು ಆ ನೆಟ್ಟು ಬೋಲ್ಟ್ ಎಲ್ಲ. ಸೊ ಇವತ್ತು ಅದಕ್ಕೆ ಚೇಂಜ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಹೋಗ್ಬೇಕಾರೆ ಯಾಕಪ್ಪ ವ್ಲಾಗ್ ಮಾಡಿಲ್ಲ ಅಂತಂತಂದರೆ, ಹೋಗ್ಬೇಕಾದ್ರೆ ಮಾಡ್ಬೋದಿತ್ತು, ಚಾರ್ಜಿಂಗ್ ಇರಲಿಲ್ಲ ಗೋಪುರದಲ್ಲಿ. ಇವಾಗೂ ಸ್ವಲ್ಪ ಕಮ್ಮಿನೇ ಐತೆ, ಸರಿ ಅಂತ ಹೇಳ್ಬಿಟ್ಟು ಅದಂಗೆ ಮಾಡ್ತಾಯಿದ್ದೀನಿ ವ್ಲಾಗ್. ಒಂಥರ ಚೆನ್ನಾಗಿರುತ್ತೆ ಹೈಟಾಗಿ. ರೈಡ್ ಮಾಡಬೇಕಾದ್ರೆ ತುಂಬ ಕತ್ತು ನೋವು ಬರುತ್ತೆ. ನಾರ್ಮಲಾಗಿ ಹೆಲ್ಮೆಟ್ ಹಾಕೊಂಡು ಓಡಿಸಿದ್ರೆ ಪರವಾಗಿಲ್ಲ. ನಾವು ಇವಾಗ ಗೋಪುರ ಸೆಟಪ್ ಬೇರೆ ಹಾಕಿರ್ತೀವ, ಭಾರ ಜಾಸ್ತಿ ಅನಿಸುತ್ತೆ. ಇವಾಗ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗ್ಬಿಟ್ಟು ಬಂದೆ, ಅವಾಗೇನು ನೆಕ್ ಪೈನ್ ಆಗಿಲ್ಲ. ಇವಾಗ ನೋಡಿ ಗೋಪುರ ಒಳಗೆ ತೊಗೊಂಡು ಅಷ್ಟು ಬೇಗ ಪೈನ್ ಬಂದ್ಬಿಡುತ್ತೆ. ಯಾಕಂದ್ರೆ ತುಂಬ ಡೌನಲ್ಲಿ ಐತಿದ್ವಿ. ಸ್ವಲ್ಪ ಈ ರೇಂಜ್ಗೆ ಹೈಟ್ ಇದ್ದರೆ ಕರೆಕ್ಟಾಗಿರುತ್ತೆ. ಸೊ ಅದನ್ನು ನೋಡಿ ತೊಗೊಂಬಂದಿದ್ವಿ. ಸೊ ಇದೇ ನೋಡಿ ಕ್ಲಿಪ್ಸು, ಇದೇ ರಾಡು. ಸೊ ಇದೆಲ್ಲ ತೊಗೋಬೇಕಂತಲೇ ಬಂದಿದ್ದು. ಟೋಟಲ್ 2 ಮತ್ತು 5 ಬಂದು ಇದು 2 ಸೇರಿ 900 ತೊಗೊಂಡ್ರು. 1050 ಹೇಳಿದ್ರು, ಕಮ್ಮಿ ಮಾಡ್ಕೊಳ್ಳಿ ಅಂದ್ವಿ. 1000 ಮಾಡಿ ಅಂದರು. ನಾವು 900 ಮಾಡ್ತೀವಿ ಅಂದ್ವಿ. ಸರಿ ಆಯಿತು ಮಾಡಿ ಅಂತೇಳ್ಬಿಟ್ಟು ಅಂದರು. ಸರಿ ಆಯಿತು, ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ BTM ಬೈಕ್ಸ್. ನಮ್ಗೆ ಯಾರಿತ್ತಲ್ಲ, ಏನಿದು ಹಿಂದೂ ಧ್ವಜವನ್ನು ಹಾರಿಸ್ತಿದ್ದಾರೆ. ಯಾಕೆ? ಶ್ರೀರಾಮನವಮಿ ಏನಾದರೂ ಇದೆಯಾ? ಸಂಬಂಧ ಇಲ್ದಿರ ಈ ಥರ ಹಾಕಲ್ವಲ್ಲ. ಬೈಕ್ಸ್ ಹತ್ರನೇ ಹೋಗಿ ಅಲ್ಲಿ ಹಾಕ್ಸೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಹಾಕಿದ್ದೀವಿ. ನಮ್ಮ ಹುಡುಗ ರಾಮ್ ಏನು ಮಾಡ್ತಾವನೋ ಗೊತ್ತಿಲ್ಲ. ಗಾಡಿ ಆಗುತ್ತಾನೆ ಇದು. ಕರೆಕ್ಟಾಗೇ ಇದೆ. ಇಲ್ಲ, ನಾನು ತೋರಿಸ್ತಿರೋದು ಹ್ಯಾಂಡ್ಲು. ಇದು ಮೊಬೈಲಲ್ಲಿ ಇರಲಿಲ್ಲ ಅಂದರೆ ತೋರಿಸ್ಬೋದಿತ್ತು. ಚೆನ್ನಾಗಿದೆ. ತಲೆ ಪ್ಲೀಸ್ ಟೇಕ್ ದಿಸ್. ಆಯ್ತು ನಡ್ರಿ, ಊಟ ಮಾಡೋಕ್ಕಂತ ಹೋಗೋಣ. ಅಪ್ಪ ಆರಾಮಾಗಿ ಹೋಗ್ತಿದೆ ಅಂತ ಅಂದ್ಕೊಂಡ್ವಿ. ಯಾವುದೋ ಒಂದು ನೆಟ್ಟು ಮಿಸ್ ಆಗೈತೆ. ಸೊ ಇವಾಗ ಎಲ್ಲಿಗೆ ಅಂತಂತಂದರೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮನೇಲಿ ಬೆಳಗ್ಗೆ ಉಪ್ಮಾ ಮಾಡಿದ್ರು. ಉಪ್ಮಾ ತಿಂದ್ಕೊಂಡು ಈಗ ಮಧ್ಯಾಹ್ನ ಏನಾದ್ರು ತಿನ್ನಬೇಕು. ಯುವರ್ ವಿಶ್ ಬ್ರೋ, ಯುವರ್ ವಿಶ್. அழகா இருக்கியே. ஓ மாடி. எல்லாம் ஜூஸ் குடிக்கிறாங்க. டைம் டைம் ಗೊತ್ತಾಗಲ್ಲ ಅಂತವನೇ. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಕಾರ್ತಿಕ್ ಮನೆಗೇ ಕಟಿಂಗ್ ಮಾಡಬೇಕಂತೆ. ಇವಾಗ ಕಟಿಂಗ್ ಮಾಡಿಸ್ಬೇಕಂತೆ. ಅದಕ್ಕೆ ಹಿಂಗೆ ಹೋಗ್ತಾ ಇದ್ದೀವಿ. ಕಟಿಂಗ್ ಮಾಡಿಸ್ಕೊಂಡು ಮತ್ತೆ ಹಂಗೆ ನಾವು ಮನೆಗೆ ಹೋಗಿ ಒಂದು 6 ಗಂಟೆಗೆ ಬರಬೇಕು. ಇವಾಗ ಗಾಡಿ ರೆಡಿ ಆಗಲ್ಲ ಅಂತೆ. 3 ಗಾಡಿ ಏನೋ ಸರ್ವಿಸ್ ಇದೆ ಅಂತೆ. ಸೊ ಅದು ಮುಗಿಸಾದ್ಮೇಲೆ ನಾನು ಫೋನ್ ಮಾಡ್ತೀನಿ ಅಂದ. ಸರಿ ಆಯಿತು ಮಾಡಪ್ಪ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಅಣ್ಣ ಹಂಗೆ ಮನೆಗೆ ಹೋದ. ಮನೆಗೆ ಹೋಗಿ ಒಂದು 6 ಗಂಟೆ ಮತ್ತೆ ಬರೋಣ. ಟೀ ಕುಡಿಯೋಣ ಅಂತಂದರೆ ಈ ಬಿಸಿಲಲ್ಲಿ ಬೇಡ 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 ಅಂತವ್ರೆ. ಬಿಸಿಲಾದರೆ ಏನು ಟೀ ಕುಡಿದ್ರೂ ಚೆನ್ನಾಗಿ ಅಂತ ಇರಬೇಕು. ಲೈಟಾಗಿ ಬಿಸಿಲು ಐತೆ, ಏನು ಮಾಡೋಕ್ಕಾಗಲ್ಲ. ಕಟಿಂಗ್ ಮಾಡಿಸೈತೆ. ಈಗ ಅವನು ಟೀ ಕುಡ್ಕೊಂಡು ಹಂಗೆ ಅವನ್ನ ಬಿಟ್ಬಿಟ್ಟು ನಾವು ಹೋಗೋದು. ಹಾಂ, ನಂಬಲ್ ತಲಪತಿ ಸೊಲ್ಲು. டிவிக்கே என்ன வாங்கி தரீங்க? ஆமாம், ஆன்லைன் இருக்குது. நீங்கள் பேசுறதெல்லாம் கேட்டு இருக்கு. இவருக்கே ஓட்டு போட்டுருங்க. உங்களது சின்னம் விசில்னு சொல்லுங்கண்ணா. டிவிக்கே சொல்லுங்க, பரவாயில்ல. எல்லா மொழியும் ஒன்று தானே.
25 ಬರೀ ಕ್ಯಾಮ್ರಾ ಮಾತ್ರ 25. ಲಾಸ್ಟ್ ಸ್ಟಾರ್ಟ್ ಮಾಡಿದ್ದೆ ಮೊಬೈಲಲ್ಲಿ ಆಗಲಿಲ್ಲ. EMI ಹಾಕೊಳ್ಳಿ, ನಾವು EMI ತೊಗೊಬಿಟ್ಟಿದ್ದು. ಯಾವುದದು ನನ್ನ ಕಂಟೆಂಟ್ ನಾರ್ಮಲಾಗಿ ಸ್ಟ್ರೇಂಜರ್ಸ್ನ ಮಾತಾಡ್ಸೋದು. ನಾನು ಸ್ಟಾರ್ಟ್ ಮಾಡಿದ್ದೆ ಒಂದೆರಡು ಲಾಗ್ ಆಯ್ತು ಅಷ್ಟೇ, ಬಿಟ್ಬಿಟ್ಟೆ. ಮೊಬೈಲಲ್ಲಿ ಆಗಿಲ್ಲ. ಮಿನಿಟ್ಸ್ ಬರೀ ಕ್ಯಾಮ್ರಾ ಮಾತ್ರನೇ 25. ನೀವು ಮೋಟೋ ವ್ಲಾಗ್ ಮಾಡ್ಬೇಕಂತಂದ್ರೆ ಇದು ಫುಲ್ ಸೆಟಪ್ ಬೇಕು. ನನ್ನ ಹತ್ರ ಮೈಕ್ ಐತೆ. ಹಾಂ, ಇದು ಒಳ್ಳೇದು. ತರಿಸ್ಕೊಂಡಿದ್ದೆ ಅಣ್ಣ, ಮೊಬೈಲು ವೆಯ್ಟ್ ಆಗ್ತೈತೆ, ಆಗಲ್ಲ ಮೊಬೈಲ್. ಹೌದು, ಅದಕ್ಕೆ ಕ್ಯಾಮ್ರಾ ಇವಾಗ ಪರ್ಚೇಸ್ ಮಾಡೋಣ ಅಂತ. ನಾವು ಫಸ್ಟ್ ಮೊಬೈಲಿಂದನೇ ಸ್ಟಾರ್ಟ್ ಮಾಡಿದ್ವಿ. ತಿಂಗಳಿಗೆ ಕಟ್ ಮುಗಿಸಾಯ್ತು. ಎಷ್ಟು ಕಟ್ತಿದ್ರಿ? 4,000. ನಾವು 2,000 ಹಾಕ್ಸ್ಕೊಬರ್ತಾನೆ. ಹಾಕ್ಸ್ಕೋಬೋದು. ನೀವು ಎಷ್ಟು ತಿಂಗಳು ಹಾಕ್ಕೊಂತೀರಿ ಅದ್ರ ಮೇಲೆ ಡಿಪೆಂಡು. ಅಂದ್ರೆ ನಂದು ಡೈರೆಕ್ಟ್ ಏನು ಇವಾಗ ಡೆಬಿಟ್ ಕಾರ್ಡ್ ನಡೆಯುತ್ತಾ? ಹಾಂ, ನಡೆಯುತ್ತೆ. ನೀವು ಯಾವತ್ತಾದ್ರೂ ಬರ್ತೀರಾ ಇಲ್ಲಿ ಮತ್ತೆ? ಹಾಂ, ಯಾವತ್ತು ಬರ್ತೀರಾ? ನೀವು ಯಾವ ಬರೋಕೆ ಹೇಳ್ತೀರಾ ಹೇಳಿ, ಇಲ್ಲೇ ನಮ್ಮ ಮನೆ, ಇಲ್ಲೇ ಸುತ್ತಾಡ್ತಾ ಇರ್ತೀವಿ. ಇವ್ರಿಗೆ ಗೊತ್ತಾ ನೀವು ಮಾಡೋದು? ಹಾಂ ಹಾಂ, ಸರಿ, ಮತ್ತೆ ಇವರೇ ಇರ್ತಾರಲ್ಲ ಬಿಡಿ. ಅದು ಒಂದ್ಸರಿ ವೀಡಿಯೋ ತೋರಿಸ್ತೀರಾ ನಾರ್ಮಲಾಗಿ? ಫುಲ್ ಟ್ರಾಫಿಕ್ ಆಗ್ಬಿಟ್ಟೈತಿ ಇಲ್ಲಿ. ಈರಮ್ಮ ಅವ್ರ ರಿಲೇಟಿವ್ಸ್ ಅಂತೆ. ಹಾಂ, ನಮ್ಮ ಜೂನಿಯರ್ ಈರಮ್ಮ ರಿಲೇಟಿವ್. ಬೆಳಗ್ಗೆ ನೋಡಿದ್ವಲ್ಲ ಫ್ಲಾಗು, ಅದಕ್ಕೆ ಇದೇ ಕಾರಣ. ಏನು ಮಾಡೀತಾ ಇದ್ದಾರೆ ಇದೀಗಾರ? ವಿವೇಕಾನಂದ ಹಿಂದೂ ಸಮಾಜೋತ್ಸವ ಪ್ರೋಗ್ರಾಮ್ ನಡೀತಿದ್ದಾರೆ. ಪೂರ್ವಿಕ ಸರ್ಕಲ್ ಹತ್ರ ಎಲ್ಲ ಫುಲ್ ಇದೆ. ಮಾಡಿಬಿಟ್ಟು ಮತ್ತೆ ಹಂಗೆ ವಾಪಸ್ ಹೋಗೋದೆ. ಅಜ್ಜಿ ಬೆಂಗಳೂರಲ್ಲಿ ಇದೆಲ್ಲ ಕಾಮನ್. ಅಲ್ಲಿ ನೋಡಿದ್ರಲ್ಲ ಈರಮ್ಮ ಅವ್ರ ರಿಲೇಟಿವ್ಸ್, ಅಂದರೆ ನಮ್ಮ ತಮ್ಮ ಕ್ಲಾಸ್ಮೇಟು, ನಮಗೆಲ್ಲ ಜೂನಿಯರ್ ಅವರು. ಅಬ್ಬ, ತುಂಬ ನೆಗೆಟಿವ್ ಆಗಿರಬಾರ್ದಪ್ಪ ನಾವು. ಇವನ್ನೆಲ್ಲ ನೋಡ್ತಿದ್ರೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ ಅವಾಗ ನನಗೇನು. ಎಲ್ಲ ಜನರು ಒಂದೇ ಥರ ಇರಲ್ವ? ಅಯ್ಯೋ, ಬ್ಯಾಟ್ರಿ ಸತ್ತೋಗ್ಬಿಡೋದು ಅಜ್ಜಿ. ಹೆಲ್ಮೆಟ್ ಬೀಳಲ್ಲ ಅಷ್ಟೇ. ಕರೆಂಟ್ ಶಾಕ್ ಕೊಡ್ದಂಗೆ ಡ್ರರ್ ಅಂತೈತಿ. ಆನ್ ಮಾಡಿ ಇಟ್ಟಿರೋಣ. A few minutes later. ಆಮಾಂ, ಇವಾಗ ಎಲ್ಲೂ ಹೋಗ್ತಿದ್ದೀವಿ ಅಂತಂತಂದರೆ ಡೈರೆಕ್ಟ್ ಮನೆಗೇ. ಸೊ ಟೈಮ್ ಬಂದು 6:53 ಆಯಿತು. ಏನಪ್ಪ ಇನ್ನೂ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸಿಲ್ವೇನೋ ಅಂತಂದರೆ ಮಾಡಿಸಿಲ್ಲ. ಯಾಕಂದರೆ ಇವತ್ತು ಸಂಡೇ ಅಲ್ಲ, ತುಂಬ ಗಾಡಿ ಸರ್ವಿಸಿಗೆ ಬಂದಿದೆ ಅಂತೆ. ಅದೇನೇ ಆವಾಗಲೇ 2 ಗಾಡಿ ಇದೆ ಸರ್ವಿಸ್ ಮಾಡೋದಕ್ಕೆ. ಅದು ಮುಗಿಸಿದ ತಕ್ಷಣ ಮಾಡಿಕೊಡ್ತೀನಿ ಅಂದ. ಇವಾಗ ಹೋದರೆ ಇನ್ನೂ ಆಗಿಲ್ಲ, ಲೇಟ್ ಆಗುತ್ತೆ, ಇವತ್ತಾಗಲ್ಲ ಅಂತ. ಹಂಗೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನೋಡೋಣ ಇದಕ್ಕೆ ಯಾವಾಗ ಟೈಮ್ ಬರುತ್ತೋ. ಸೊ ತೊಗೊಂಡು ಇಷ್ಟು ದಿನ ಇಟ್ಟಿದ್ವಿ ಅಂತೆ. ಏನು 1 ದಿನ 2 ದಿನ ವೆಯ್ಟ್ ಮಾಡಿದ್ರೆ ಏನಾಗಲ್ಲ. ಎಲ್ಲ ಹಾಕ್ಸ್ತೀವಿ, ಏನು ಮಾಡ್ತೀವಿ, ಏನೂ ಪ್ಲಾನ್ ಇಲ್ಲ. ಅಲ್ಲಿ ನಾರ್ಮಲಾಗಿ ಫಿಟ್ಟಿಂಗೇ ಮಾಡೋದಿಲ್ಲ ಅವರು. ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವುದು ಮಾಡೋದಕ್ಕೆ ಹೋಗಲ್ಲ. ಬರೀ ಸರ್ವೀಸು, ಚಿಕ್ಕ ಕೆಲಸ ಏನಾದರೂ ಗಾಡಿ ರಿಲೇಟೆಡ್ ಇದ್ದರೆ ಮಾತ್ರನೇ ಮಾಡೋದು. ನಾವು ಫ್ರೆಂಡ್ಸ್ ಅಲ್ಲ ಅಂತ ಹೇಳ್ಬಿಟ್ಟೆ ನಮಗೆ ಮಾತ್ರ ಈ ಥರ ಫಿಟ್ಟಿಂಗು ಅದು ಇದು ಮಾಡಿಕೊಡೋದು. ಬಿಚ್ಚಿ ಎಲ್ಲ ಮಾಡಿಕೊಡ್ಬೇಕಾಗ್ತದಂದರೆ ಹತ್ರ 2 ಅವರ್ ಮೇಲೆ ಬೇಕು ಅಂತಂದ. 2 ಅವರ್ ಬೇಕು ಅಂತಂದ. ನಾವೆಲ್ಲ ಹೆಲ್ಪ್ ಮಾಡಿದ್ರೆ ಎಷ್ಟೊತ್ತಾಗುತ್ತೋ ಅಂತಂದರೆ 1 ದಿನ ಆಗುತ್ತೆ ಅಂದ. ಅದು ನಾವೇ ಹೆಲ್ಪ್ ಮಾಡಿದ್ರೆ, ಅಂದರೆ ನಾವು ಸುಮ್ಮನೆ ಇರೋದಿಲ್ವಲ್ಲ, ಅದು ಇದು ಕೆಲಸ ಮಾಡ್ತಿರ್ತೀವಿ. ಅದಕ್ಕೆ ಇಲ್ಲ 2 ಅವರ್ ಹೋಗ್ಬಿಡುತ್ತೆ ಕರೆಕ್ಟಾಗಿ ನಾನು ಕುತ್ಕೊಂಡು ಮಾಡಿದ್ರೆ ಅಂತಂದ. ನೋಡಿದ್ರೆ ಇವಾಗ ಆಗಲ್ಲ ಅಂತ ಹೇಳ್ತಾವೆ. ಸರಿ ಅಂತ ಹೇಳ್ಬಿಟ್ಟು ಇವಾಗ ವಾಪಸ್ ಹಂಗೆ ಹೋಗ್ತಾ ಇದ್ದೀವಿ ಮನೆಗೆ. ಏನಿಲ್ಲ, ಇವತ್ತೇ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ಕೊತೀನಿ. ಇವಾಗ ಮನೆಗೆ ಹೋಗಿ ನಂದು ಎಡಿಟಿಂಗ್ ಮಾಡ್ಕೊಂಡು ಕೂತಿರ್ಬೇಕು, ಅದೇ ಕೆಲಸ ಈಗ. ಇವಾಗ HDRZ ಒಂದು ಸಲ ಹೋಗಿ ಕೇಳೋಣ ಅಂತ ಹೇಳ್ತಿದ್ದೆ ನನ್ನ. ಸದ್ಯಕ್ಕೆ ಒಂದು ಸಲ ಕೇಳಿ ನೋಡೋಣ, ನಡೀರಿ. ಯಾಕೆ ಇವತ್ತೇ ಹಾಕ್ಸ್ಬೇಕಂತ ಇದೆಯೇನೋ? ಇಲ್ಲೇ ನಾನು ಮೌಂಟ್ ತೊಗೊಂಡಿದ್ದು 550 ರೂಪಾಯಿ, ನಾರ್ಮಲಾಗಿ 300 ರೂಪಾಯಿ. ಸೊ ಇಲ್ಲ 550 ರೂಪಾಯಿ. ಕೇಳ್ಕೊಂಬ ಒಂದ್ಸಲ. HDRZ ಹೋಗಿ ಕೇಳ್ಕೊಂಬಂದ ಅನ್ನ, ಅದು ಮಾಡಲ್ಲ ಅಂತ ಹೇಳಿದ್ರು ಒಂದೇ ಮಾತಿಗೆ. ಸೊ ಅದಲ್ದಿರ HDRZ ಎಷ್ಟು ಬೆಂಕಿ ರೇಟ್ ಗೊತ್ತಾ? ಅವರು ಏನು ಕಷ್ಟ ತೊಗೊಂತಾರಂತ ಗೊತ್ತಿಲ್ಲ, ಬಟ್ ಎಲ್ಲ ಐಟಮ್ ಸಿಗುತ್ತೆ. ಬಟ್ ರೇಟ್ ಅದೇ ಥರನೇ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಅಲ್ಲಾಗಲ್ಲ ಅಂತ ಹೇಳಿದ ತಕ್ಷಣ ಮತ್ತೆ ಅಲ್ಲಿಂದ ಡೈರೆಕ್ಟ್ ವಾಪಸ್ ಮನೆಗೆ ಬಂದಾಯಿತು. ಸೊ ಈ ವಿಡಿಯೋಲಿಗೆ ಮುಗಿಸ್ಕೋಬೇಕಾಗಿದೆ. ಯಾಕಂತಂದರೆ ಇವತ್ತು ನಾವು ಹ್ಯಾಂಡಲ್ ಬಾರ್ ಚೇಂಜ್ ಮಾಡಬೇಕಿತ್ತು, ಅದನ್ನೇ ಮಾಡಿಲ್ಲ. ಆ್ಯಂಡ್ ಹೊಸ ಪ್ರಯತ್ನ ಏನು ಅಂತಂತಂದರೆ ನಮ್ಮ ಡೈಲಿ ವ್ಲಾಗ್ ಥರ ಇವತ್ತು ಏನೇನು ಮಾಡಿದ್ವಿ ಅನ್ನೋದನ್ನೆಲ್ಲ ವ್ಲಾಗ್ ಮಾಡಿದ್ದೆ. ನಿಮ್ಗೆ ಇಷ್ಟ ಆಗಿದ್ದರೆ ಹೇಳಿ, ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂತಂದರೆ ಮೈನ್ ಕಂಟೆಂಟ್ ಏನಿದೆಯೋ ಅದು ಮಾತ್ರ ಮಾಡಿಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಹೋಗೋಣ. ಸೊ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ಕೊತೀನಿ. ಆ್ಯಂಡ್ ಇವತ್ತು ಅದೇ ಚಿಕ್ಕ ವಿಷಯ ಅಷ್ಟೇ. ಸೊ ನಮ್ಮ ಹುಡುಗಂಗೆ ಸ್ವಲ್ಪ ಸಂಡೇ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಸೊ ಅದಲ್ದಿರ ಗಾಡಿನೇ ಸ್ಟಾರ್ಟಿಂಗಲ್ಲಿ ಸರಿ ಮಾಡೋಕ್ಕಾಗಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಅಲ್ಲಿಗೆ ರೆಡಿ ಮಾಡೋದಕ್ಕೆ ಹತ್ರ 2 ಅವರ್ 3 ಅವರ್ ತೊಗೊಳುತ್ತೆ ಅಂತ ಹೇಳಿದ್ದ. ಸೊ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಸೊ ಆ ಥರ
ಅದಕ್ಕೆ ಅಷ್ಟೊತ್ತು ಗಾಡಿನ ಎಲ್ಲ ಸೈಡ್ಗೆ ಇಟ್ಟು ಆ ಗಾಡಿನೇ ಮಾಡಬೇಕು ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅಷ್ಟೇ, ಇನ್ನೇನೇನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಹಂಗೆ ವಾಪಸ್ ಬಂದಾಯಿತು. ಆದಷ್ಟು ಬೇಗ ಹ್ಯಾಂಡಲ್ ಚೇಂಜ್ ಮಾಡಿಬಿಡ್ತೀನಿ. ಚೇಂಜ್ ಮಾಡಿದ ತಕ್ಷಣ ಮತ್ತೆ ವೀಡಿಯೋ ಬಿಡ್ತೀನಿ ಅಂತ ಹೇಳ್ತಾ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಾಳೆ ಇನ್ನೊಂದು ವೀಡಿಯೋ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್, ನೆಕ್ಸ್ಟ್ ವೀಡಿಯೋ ಬಾಯ್. ನಾಳೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬಾಯ್.